ಹಾಯ್ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಟೈಪ್ ಮಾಡಿ. ಇವತ್ತು ನಾನು ನಿಮಗೆ ಹೊಸ ವ್ಲಾಗ್ನ ತೊಗೊಂಡ್ಬಂದಿದ್ದೀನಿ ನವರಾತ್ರಿ ಹಬ್ಬದ್ದು. ಹಾಗೂ ಹೀಗೂ ವರ್ಷ ಕಳೀತಾ ಬಂತು, ನವರಾತ್ರಿ ಹಬ್ಬ ಕೂಡ ಬಂತು. ಹಾಗೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂಡಿಯಾದಲ್ಲಿ ನವರಾತ್ರಿ ಹಬ್ಬ ಸೆಲೆಬ್ರೇಟ್ ಮಾಡೋದು ಒಬ್ಬೊಬ್ಬರು ಒಂದೊಂದು ಕಡೆ ಯಾವ್ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದು ನೀವೆಲ್ಲ ನೋಡಿದ್ದೀರಾ. ಆದರೆ ಪೋಲ್ಯಾಂಡಲ್ಲಿ ನಾವು ಹೇಗೆ ನವರಾತ್ರಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ನವರಾತ್ರಿ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು ಅಂತ ನಾವು ರೆಡಿಯಾಗಿ ಈವೆಂಟ್ ಇರೋ ಜಾಗಕ್ಕೆ ಕ್ಯಾಬ್ನ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಎಲ್ಲರೂ ಕಲ್ಚರಲ್ ಈವೆಂಟಿಗೋಸ್ಕರ ಎಲ್ಲ ಟ್ರೆಡಿಷ್ನಲ್ ಅಟೈರಲ್ಲಿ ಬಂದಿದ್ರು ಅಂತ. ನಾವು ಎಂಟ್ರಿ ಆಗಿದ ತಕ್ಷಣ ಎಲ್ಲರೂ ರೇಗಿಸ್ತಾ ಇದ್ರು ವೆಸ್ಟರ್ನ್ ಕಪಲ್ ಅಂತ, ಏನು ಫುಲ್ ವೆಸ್ಟರ್ನ್ಗೆ ಕನ್ವರ್ಟ್ ಆಗಿಬಿಟ್ಟಿದ್ದೀರಾ ಹಾಗೆ ಹೀಗೆ ಅಂತ. ಬಟ್ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನಮಗೆ ಈ ಕಲ್ಚರಲ್ ಅಟೈರಲ್ಲೇ ಬರಬೇಕು ಅನ್ನೋದು ಗೊತ್ತಿರಲಿಲ್ಲ. ಎರಡನೇದು ನಮ್ಮಿಬ್ಬರ ಹತ್ರ ರಿಯಲಿ ಕಲ್ಚರಲ್ ಅಟೈರ್ ನಾವು ಇಂಡಿಯಾದಿಂದ ತಂದೇ ಇಲ್ಲ. ಇಲ್ಲಿರೋ ವೆದರ್ಗೆ ನಾವು ಇಂಡಿಯನ್ ಡ್ರೆಸ್ಸಸ್ನೆಲ್ಲ ವೇರ್ ಮಾಡೋಕ್ಕಾಗಲ್ಲ, ಬಿಕಾಸ್ ತುಂಬಾ ಸ್ನೋ ಬೀಳುತ್ತೆ, ತುಂಬಾ ಚಳಿ ಇರುತ್ತೆ. ಬಟ್ ಈವೆಂಟಿಂದ ಒಂದು ಗೊತ್ತಾಯಿತು, ನಾವು ಇಂಡಿಯನ್ ಕಮ್ಯುನಿಟಿಯಿಂದ ಯಾವುದೇ ಪ್ರೋಗ್ರಾಮ್ಗಳನ್ನ ಆರ್ಗನೈಸ್ ಮಾಡಿದ್ರು ನಾವು ಇಂಡಿಯನ್ ಅಟೈರಲ್ಲೇ ಬರಬೇಕು ಅಂತ. ಹೋಗಿ ಸ್ವಲ್ಪ ಹೊತ್ತು ಆದ ತಕ್ಷಣ ಮಹಾಮಂಗಳಾರತಿ ಶುರು ಮಾಡಿದ್ರು. ಮಹಾಮಂಗಳಾರತಿ ಆಗಿದ ತಕ್ಷಣ ಅಲ್ಲಿ ನಾವು ಬಂದಿರೋ ಅಂಥ ಎಲ್ಲರಿಗೂ ಆರತಿ ಮಾಡೋಕ್ಕೆ ಅಂತ ಎಲ್ಲರೂ ಬಿಟ್ಟರು. ತುಂಬಾ ಚೆನ್ನಾಗಿ ಅನ್ನಿಸ್ತು ಅದು. ಕೆಲವೊಂದೊಂದು ಕಡೆ ಬಿಡಲ್ಲ, ಬಟ್ ಇಲ್ಲಿ ಮಾತ್ರ ಎಲ್ಲರಿಗೂ ಅವಕಾಶ ಮಾಡಿಕೊಟ್ರು. ಈವೆಂಟೆಲ್ಲ ರೆಡಿ ಮಾಡಿದರು, ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು, ಜನನೂ ತುಂಬ ಜನ ಸೇರಿದರು. ಇಷ್ಟೆಲ್ಲ ಫಂಕ್ಷನ್ ಇದ್ಮೇಲೆ ಮಕ್ಕಳೆಲ್ಲ ಬಂದಿರ್ತಾರೆ, ಅವ್ರಿಗೆ ಆಟ ಆಡಿಸ್ದೇ ಇರೋಕ್ಕಾಗತ್ತಾ? ಸೊ ಮಕ್ಕಳಿಗೆ ಒಂಚೂರು ಖುಷಿ ಆಗಲಿ ಅಂತ ಅವ್ರಿಗೂ ಕೂಡ ಒಂದು ಸಣ್ಣದಾಗಿ ಸ್ಪೂನ್ ಮೇಲೆ ಚೆರಿ ಟೊಮ್ಯಾಟೊ ಇಟ್ಟು ವಾಕ್ ಮಾಡೋಕ್ಕೆ ಬಿಟ್ಟರು. ತುಂಬಾ ಚೆನ್ನಾಗಿತ್ತು ಅದನ್ನು ನೋಡೋಕ್ಕೆ. ಪುಟ್ಟ ಮಕ್ಕಳೆಲ್ಲನೂ ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೊಂಡು ಕ್ಯೂಟಾಗಿ ಕಾಣ್ತಾ ಇದ್ರು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇದನ್ನೆಲ್ಲ ನೋಡ್ತಾ ನನಗನ್ಸಿದ್ದು ಈ ಥರ ಈವೆಂಟ್ಸು ತಿಂಗ್ಳಿಗೆ ಒಂದಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ನಮಗೂ ಒಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ತುಂಬ ಡಿಫ್ರೆಂಟ್ ಆಗಿತ್ತು ಈ ಫೀಲ್ ಮಾತ್ರ. ಚಿಕ್ಕ ಮಕ್ಳಿದಾದ ತಕ್ಷಣ ದೊಡ್ಡವ್ರನ್ನ ಬಿಡೋಕ್ಕಾಗುತ್ತಾ? ಇವಾಗ ದೊಡ್ಡವ್ರ ಸರ್ದಿ. ಇವಾಗ ದೊಡ್ಡವ್ರಿಗೆಲ್ಲ ಏನು ಮಾಡಿಸಿದ್ರು, ಈವೆಂಟ್ ಅಂತ ಹೇಳಿ ಯಾವುದೇ ಗೇಮ್ಸ್ನ ಆಡಿಸ್ಲಿಲ್ಲ. ಬಟ್ ಅದೇ ದೊಡ್ಡವ್ರಿಗೆ ಅಂತ ಹೇಳಿ ದಾಂಡ್ಯನ ಶುರು ಮಾಡಿದ್ರು. ಸೊ ಏನು ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ರು, ಎಲ್ಲರೂ ಮೊದಲು ಸರ್ಕಲ್ ಬಾಯ್ಸ್ ಮಾಡಿ, ಹೊರಗಡೆ ಸರ್ಕಲ್ನ ಗರ್ಲ್ಸ್ ಮಾಡಿ, ಅಲ್ಲೇ ಮಾಡಿ, ಯಾರು ಮಿಂಗಲ್ ಆಗಬೇಡಿ ಅಂತ ಹೇಳ್ತಿದ್ರು. ಬಿಕಾಸ್ ಯಾವುದೇ ಬೇರೆ ರೀತಿ ಇನ್ಸಿಡೆಂಟ್ಸ್ ನಡೀದೇ ಇರಲಿ ಅಂತ ಒಂದು ಪ್ರಿಕಾಷನ್ಸ್ ಅಷ್ಟೇ. ಈ ದೃಶ್ಯ ನೋಡೋಕ್ಕಂತೂ ಕಣ್ಣಿಗಂತೂ ಹಬ್ಬವಾಗೇ ಇತ್ತು. ತುಂಬ ಚೆನ್ನಾಗಿ ಅನ್ನಿಸ್ತು, ತುಂಬ ಹೊಸದಾಗಿತ್ತು. ನಾವಂತೂ ಯೂಶ್ವಲಿ ಯಾವುದೇ ಈವೆಂಟ್ಸ್ಗಳಿಗೆ ಜಾಸ್ತಿ ಹೋಗ್ತಿರ್ಲಿಲ್ಲ 1 ಇಯರಿಂದ. ಸೊ ಆದಷ್ಟು ಇಲ್ಲಿ ಹೊರಗಡೆ ಸುತ್ತಮುತ್ತ ಜಾಗಗಳಿಗೆ ಹೋಗ್ತಾ ಇದ್ವಿ. ಸೊ ಈವೆಂಟ್ಗಳಿಗೆ ಈ ವರ್ಷದಿಂದ ಯಾವುದೂ ಮಿಸ್ ಮಾಡಬಾರ್ದು ಅಂತ ಅಂದ್ಕೊಂಡ್ವಿ. ಅದರಲ್ಲೂ ಈ ಈವೆಂಟಿಗೆ ಹೋಗಿ ಬಂದ ತಕ್ಷಣ ಅಂತೂ ನಾವು ಡಿಸೈಡ್ ಮಾಡಿದ್ದು, ಇಂಡಿಯನ್ ಕಮಿಟಿಯಿಂದ ಯಾವುದೇ ರೀತಿ ಫಂಕ್ಷನ್ಸ್ ಮಾಡಿದ್ರು ನಾವು ಮಿಸ್ ಮಾಡ್ಕೋಬಾರ್ದು ಅಂತ. ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಹೊಸದಾಗಿತ್ತು ಕಲ್ಚರು. ಮತ್ತು ಎಲ್ಲ ಕಡೆಯಿಂದನೂ ಜನ ಬಂದಿದ್ದರು. ಎಲ್ಲ ಕಡೆ ಅಂದರೆ ಲೈಕ್ ನಾರ್ತ್ ಕಡೆಯಿಂದ ಇದ್ದರು, ನಮ್ಮ ಸೌತ್ ಕಡೆಯಿಂದ ಇದ್ದರು. ಸೊ ಎಲ್ಲ ಕಲ್ಚರು ಒಂದೇ ಕಡೆ ಸೇರಿ ತುಂಬ ನೀಟಾಗಿ ನಾವೆಲ್ಲ ಒಂದೇ ಅಂತ ಹೇಳಿ ಇಲ್ಲಿ ನಮಗೆ ಕಾಣಿಸಿದ್ದು ನಾವೆಲ್ಲ ಇಂಡಿಯನ್ಸ್ ಅಂತ ಮಾತ್ರ. ಸೊ ನಾವು ಇಂಡಿಯನ್ಸ್ ಎಲ್ಲ ಸೇರಿ ತುಂಬ ಚೆನ್ನಾಗಿ ನವರಾತ್ರಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ನಮ್ಮ ಇಂಡಿಯನ್ಸ್ ಜೊತೆ ಪೊಲೀಷವರು ಕೂಡ ಸ್ವಲ್ಪ ಜನ ಪೀಪಲ್ ಜಾಯ್ನ್ ಆಗಿದ್ರು, ತುಂಬ ಜನ ಬಂದಿದ್ದರು, ಇಂಡಿಯನ್ ಅಟೈರಲ್ಲಿ ಬಂದಿದ್ದರು. ಅದರಲ್ಲೂ ಕೂಡ ನಮಗೊಂದು ಸತಿ ಅನ್ನಿಸ್ತು, ಅಯ್ಯೋ ನಾವು ವೆಸ್ಟರ್ನಲ್ಲಿ ಬಂದಿದ್ವಿ, ಅವ್ರು ಇಂಡಿಯನ್ ಅಟೈರಲ್ಲಿ ಬಂದಿದ್ದಾರಲ್ಲ ಅಂತ ಮಾತಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು, ನೀಟಾಗಿ ಡಾನ್ಸ್ ಮಾಡ್ತಾಯಿದ್ರು, ಅವರು ಕೂಡ ಸ್ಟೆಪ್ ಹಾಕ್ತಾಯಿದ್ರು. ತುಂಬ ಬೇಗನೆ ಕಲ್ತ್ಕೊಂಡ್ಬಿಟ್ರು. ನನಗೆ ಆಗಲಿಲ್ಲ, ನಾನು ಟ್ರೈ ಮಾಡಿದೆ ಕೂಡ, ಬಟ್ ಅದು ಸರಿ ಆಗಲಿಲ್ಲ, ನಾನು ಬಂದು ಕೂತ್ಕೊಂಡೆ. ದಾಂಡ್ಯ ಜೊತೆ ಬೇರೆ ಡ್ಯಾನ್ಸ್ಗಳು ಕೂಡ ಯಾವುದ್ಯಾವುದೋ ಸ್ಟೆಪ್ ಹಾಕ್ಕೊಂಡು ಅವರವರೇ ಮಾಡ್ತಾಯಿದ್ರು ಗ್ರೂಪ್ ಮಾಡಿಕೊಂಡು. ಅದರಲ್ಲಿ ನನ್ನ ಹಸ್ಬೆಂಡು ಕೂಡ ನಾನು ಕಲಿತೀನಿ, ನಾನು ಮಾಡ್ತೀನಿ ಅಂತ ಅವರು ಜಾಯ್ನ್ ಆಗಿದ್ರು. ನೋಡೋಕ್ಕೆ ತುಂಬ ಫನಿಯಾಗಿತ್ತು, ಬಟ್ ತುಂಬ ನೀಟಾಗೆ ಮಾಡ್ತಿದ್ರು, ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾನು ಹೊರಗಡೆಯಿಂದ ನೋಡ್ತಾ ರೇಗಿಸ್ತಾ ಇದ್ದೆ. ಸೊ ದಾಂಡ್ಯ ಡ್ಯಾನ್ಸ್ ಎಲ್ಲ ಮುಗ್ದಿದ ತಕ್ಷಣ ಇವಾಗ ಸ್ವಲ್ಪ ಎಲ್ಲರೂ ಕುಣಿಲಿ ಜೋಶಾಗಿರೋ ಸಾಂಗ್ಸ್ನ ಹಾಕಿದ್ರು. ಎಲ್ಲರೂ ಫುಲ್ ರೆಚ್ಚಿಗೆ ಎದ್ಬಿಟ್ರು.
ಸೊ ನೋಡಿದ್ರಲ್ಲ ಹೇಗೆಲ್ಲ ನಾವು ನವರಾತ್ರಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಪೋಲ್ಯಾಂಡಲ್ಲಿ ಅಂತ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿಗೆ ಇಷ್ಟೇ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಇನ್ನಷ್ಟು ವಿಚಾರಗಳು, ಇನ್ನಷ್ಟು ಹೊಸ ನ್ಯೂಸ್ಗಳನ್ನ, ಇನ್ನಷ್ಟು ಹೊಸ ಹೊಸ ವೀಡಿಯೋಗಳನ್ನ ತರ್ತೀನಿ. ಪೋಲ್ಯಾಂಡಲ್ಲೆಲ್ಲ ನಾವು ಹೇಗಿರ್ತೀವಿ, ಯಾವ ರೀತಿ ಇದೆ ಅಂತ ಹೇಳಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಟೈಪ್ ಮಾಡಿ. ಸೊ ಎಲ್ರಿಗೂ ಶುಭರಾತ್ರಿ, ಎಲ್ರಿಗೂ ಶುಭವಾಗಲಿ, ಎಲ್ರಿಗೂ ಆ ಚಾಮುಂಡೇಶ್ವರಿ ತಾಯಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹ್ಯಾವ್ ಅ ಗುಡ್ ನೈಟ್, ಟೇಕ್ ಕೇರ್, ಬಾಯ್.